ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಜಿಯೋ ಹಾಟ್ ಸ್ಟಾರ್ ಅವರು ಮಾಕ್ ಆಕ್ಷನ್ ನಡೆಸಿದ್ರು. ಸೊ ಈ ಮಾಕ್ ಆಕ್ಷನ್ ಅಲ್ಲಿ ರಿಸಲ್ಟ್ಸ್ ಇವಾಗ ಈಚೆ ಕಡೆ ಬಂದಿದೆ. ನಾಳೆ ಫೈನಲ್ ಆಕ್ಷನ್ ಇದೆ. ಮಾಕ್ ಆಕ್ಷನ್ ಹಂಗೆ ಹಿಂಗೆಲ್ಲ ಸುಮ್ಮನೆ ನಡೀತಾ ಇರ್ತದೆ, ನಾವು ನೋಡ್ಬೇಕಾಗ್ತದೆ ಅಷ್ಟೇ. ಗೊತ್ತಲ್ಲಪ್ಪ, ಇವರು ರೀಸೆಂಟಾಗಿ ಒಂದು ಮಾಕ್ ಆಕ್ಷನ್ ಮಾಡ್ರು ರವಿ ಅಶ್ವಿನ್ ಅವರು. ಅದ್ರಲ್ಲಿ ಬಂದಂಥ ರಿಸಲ್ಟೇ ಬೇರೆ, ಇದ್ರಲ್ಲಿ ಬರ್ತಾ ಇರೋಂಥ ರಿಸಲ್ಟೇ ಬೇರೆ. ಅಜಾಗಜಾಂತರ ಡಿಫ್ರೆನ್ಸ್ ಐತೆ ಗುರು. ಯಪ್ಪ, 30 ಕೋಟಿ ರೇಂಜ್ಗೆಲ್ಲ ಹೋಗ್ಬಿಟ್ಟವ್ರೆ ಪ್ಲೇಯರು ಈ ಜಿಯೋ ಅವ್ರು ನಡೆಸಿರುವಂಥ ಮಾಕ್ ಆಕ್ಷನಲ್ಲಿ. ಇಲ್ಲಿ ಯಾರ್ಯಾರು ಕೂತ್ಕೊಂಡಿದ್ರು ಅಂತಂದರೆ ಈ ಟೀಮ್ಗೆ ಇವರು ಕೂತ್ಕೊಂಡಿದ್ರು. ಇವರು ರೈಸ್ ಮಾಡ್ತಾಯಿದ್ರು. ಆರ್ ಪರವಾಗಿ ಆಕಾಶ್ ಚೋಪ್ರಾ ಅವರು, ಪಂಜಾಬೀಸ್ ಪರವಾಗಿ ಸಂಜಯ್ ಬಂಗಾರು, KKR ಪರವಾಗಿ ರಾಬಿನ್ ಉತ್ತಪ್ಪ, SRH ಪರವಾಗಿ ಬದ್ನಾಥ್, CSK ಪರವಾಗಿ ಸುರೇಶ್ ರೈನಾ, RCB ಪರವಾಗಿ ಅನಿಲ್ ಕುಂಬ್ಳೆ, ಆಮೇಲೆ GT ಪರವಾಗಿ ಚೇತೇಶ್ವರ್ ಪೂಜಾರ, ಆಮೇಲೆ MI ಪರವಾಗಿ ಅಭಿನವ್ ಮುಕುಂದ್, DC ಪರವಾಗಿ ಮೊಹಮ್ಮದ್ ಕೈಫ್, LSG ಪರವಾಗಿ ಇರ್ಫಾನ್ ಪಠಾನು. ಸೊ 10 ಟೀಮ್ ಪರವಾಗಿ 10 ಎಕ್ಸ್ ಕ್ರಿಕೆಟರ್ಸ್ ಕೂತ್ಕೊಂಡು ಬಿಡ್ ಮಾಡಿರೋಂಥ ಆಕ್ಷನ್ ಇದು. ಸೊ ಇದರಲ್ಲಿ ಬಂದಿರುವಂಥ ರಿಸಲ್ಟ್ಸು ಇದಾಗಿದೆ. ಫಸ್ಟ್ನೇದು ಬಂದಿದ್ದು ಡೆವಾನ್ ಕಾನ್ವೆ ಆಗ್ತಾರೆ ಇಲ್ಲಿ ಅನ್ಸೋಲ್ಡು. ಪೃಥ್ವಿ ಶಾ ಸೇಲ್ ಆಗಿದರೆ 2.75 ಕೋಟಿಗೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಮತ್ತೆ ಪೃಥ್ವಿ ಶಾ ತಲುಪ್ತಾರೆ ಅವರ ಸ್ಟಾರ್ಟಿಂಗ್ ಕೆರಿಯರ್ ಬಿಗಿನ್ ಮಾಡಿದಂಥ ಫ್ರಾಂಚೈಸ್ಗೆ. ಅಂದರೆ ಇದೆಲ್ಲ ಮಾಕ್ ಆಕ್ಷನ್ ಅಷ್ಟೇ, ಏನು ಒರಿಜಿನಲ್ ಆಕ್ಷನ್ ಅಲ್ಲ. ನಾಳೆ ಗೊತ್ತಾಗುತ್ತೆ ಆ್ಯಕ್ಚುಯಲ್ ಕಹಾನಿ ಏನಾಗಿದೆ ಅಂತ. ನೆಕ್ಸ್ಟ್ ಬಂದಿದ್ದು ಆಕ್ಷನಲ್ಲಿ ಇಟ್ಸ್ ಕ್ಯಾಮ್ರಾನ್ ಗ್ರೀನು ಸಂಚಲನ ಮೂಡಿಸ್ಬಿಟ್ಟವ್ರೆ. 30.50 ಕೋಟಿಗೆ ಮಾಕ್ ಆಕ್ಷನಲ್ಲಿ ಹೋಗಿದ್ದಾರೆ. ಅಂದರೆ ಮಾಕ್ ಆಕ್ಷನಲ್ಲಿ ಹೋಗಿದ್ದು ಆ್ಯಕ್ಚುಯಲ್ ಆಕ್ಷನಲ್ಲಿ ಹೋಗುತ್ತೆ ಅಂತ, ಈ ರೇಂಜಿಗೆ ಈ ಪ್ರೈಸ್ ಹೋಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಪ್ರೈಸ್ ಏನೇ ಇರ್ಬೋದು, ಒಟ್ಟಲ್ಲಿ ಹೆವಿ ಅಮೌಂಟ್ಗಂತೂ ಹೋಗ್ತಾರೆ. ಇವ್ರದೇ ಹೈಯೆಸ್ಟ್ ಪ್ರಿಡಿಕ್ಷನ್ ಇರೋದು, ಇವರೇ ಹೈಯೆಸ್ಟ್ ಪ್ರೈಸ್ಗೆ ಹೋಗ್ತಾರೆ ಅಂತ. 30.50 ಕೋಟಿ ಏನು ಸುಮ್ಮನೆ ಮಾತಾ ಅಲ್ಲಿ? ರಿಷಬ್ ಪತ್ತೆ ಹೋಗಿಲ್ಲ ಅಲ್ಲಿ ಮೆಗಾ ಆಕ್ಷನಲ್ಲಿ. ಇವ್ರು ಬಂದ್ಬಿಟ್ಟು ಮಿನಿ ಆಕ್ಷನಲ್ಲಿ ಇಷ್ಟೊಂದೆಲ್ಲ ಹೋಗ್ತಾರೆ ನಂಬೇಕಾ? 30 ಕೋಟಿ ಎಲ್ಲ ಹೋಗಲ್ಲ, ಅದಕ್ಕಿಂತ ಕಮ್ಮಿನೇ ಹೋಗೋದು. ಬಟ್ 20 ಕೋಟಿಗಿಂತ ಮೇಲೆ ಹೋದ್ರೂ ಹೋಗ್ಬೋದು, ಆಶ್ಚರ್ಯ ಪಡೋದಿಲ್ಲ ಏನಿಲ್ಲ. ಬಟ್ ಸಿಗೋದು 18 ಕೋಟಿ ಅಷ್ಟೇ ಅವ್ರಿಗೆ. ಮಿಕ್ಕಿದ್ದೆಲ್ಲ IPL ಹೋಗುತ್ತೆ, ಯಾಕಂದರೆ ಇದು ಮಿನಿ ಆಕ್ಷನ್ ಆಗಿರೋದ್ರಿಂದ. ಜಾಕ್ ಫ್ರೇಸರ್ ಮಾಂಕ್, ಸೊ ಇವರು ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸಿಗೆ ತಲುಪ್ತಾರೆ. 2 ಕೋಟಿ ಬೇಸ್ ಪ್ರೈಸ್ಗೆ ಪಿಕ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಯಾರು ಬರೋದು, ಡೇವಿಡ್ ಮಿಲ್ಲರ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ತಲುಪ್ತಾರೆ 9.6 ಕೋಟಿಗೆ. ಆ್ಯಂಡ್ ಇವರು ಕೂಡ ಒಂದು ಹೈಯೆಸ್ಟ್ ಬಿಡೆಡ್ ಪ್ಲೇಯರ್ಸ್ಗಳ ಲಿಸ್ಟಲ್ಲಿ ಬರ್ತಾರೆ. ಸರ್ಫರಾಜ್ ಖಾನ್ ಸೋಲ್ಡ್ ಟು CSK ಫಾರ್ 7 CR, 7 ಕೋಟಿ. ಸುರೇಶ್ ರೈನಾ ಅವ್ರು ಬಿಡ್ ಮಾಡ್ಬಿಟ್ಟು ತಗೊಂಡ್ಬಿಟ್ಟವ್ರು ಹಂಗೇನೆ. ಆಮೇಲೆ ನೆಕ್ಸ್ಟು ಬಂದಿದ್ದು ಇಟ್ಸ್ ವೆಂಕಟೇಶ್ ಅಯ್ಯರು 23.75 ಕೋಟಿ. ಲಾಸ್ಟ್ ಸೀಸನ್ ಇವ್ರಿಗೆ ಕೊಟ್ಟಿದ್ದಂಥ ಅಮೌಂಟ್ ಬಂದು. ಸೊ ಈ ಸೀಸನು ವೆಂಕಟೇಶ್ ಅಯ್ಯರು 6 ಕೋಟಿಗೆ RCB ತಲುಪ್ತಾರೆ. ಅನಿಲ್ ಕುಂಬ್ಳೆ ಅವರು RCBಗೆ 6 ಕೋಟಿ ಕೊಟ್ಬಿಟ್ಟು ವೆಂಕಟೇಶ್ ಅಯ್ಯರ್ನ ಎತ್ತಾಕೊಂಡ್ಬಿಟ್ಟವ್ರೆ. ಲಾಸ್ಟ್ ಸೀಸನ್ 23 ಕೋಟಿಗೆ ಬಿಡ್ ಮಾಡಿ RCB ಹಂಗೆ ನಿಲ್ಸ್ಬಿಟ್ಟಿತ್ತು. ಈ ಸೀಸನ್ನು ಬಾರಪ್ಪ ಶಿಷ್ಯ 6 ಕೋಟಿಗೆ ಎತ್ತಾಕಂತಿದ್ದೀವಿ ಅಂತ ಎತ್ತಾಕೊಂಡವ್ರೆ. ಬಟ್ ಇದಾಗುತ್ತಾ ಆಗಲ್ಲೋ ಗೊತ್ತಿಲ್ಲ, ಆಕ್ಷನ್ಗೆ ಗೊತ್ತಾಗುತ್ತೆ ಇದು. ಯಾಕಂದರೆ KKR ಸುಮ್ಮನೆ ಅಲ್ಲೇನು ಲದ್ದಿ ತಿನ್ಕೊಂಡು ಕೂತ್ಕೊಂಡಿರ್ತಾರ ವೆಂಕಟೇಶ್ ಅಯ್ಯರ್ನ ಬಿಡೋದಕ್ಕೆ. ಒಂದು ವೇಳೆ ಅವ್ರು ಬಿಟ್ಟರು ಅಂದರೆ ಅವ್ರು ಲದ್ದಿ ತಿಂದಂಗೆ ಲೆಕ್ಕ. RCBಗೆ 6 ಕೋಟಿಗೆ ಬರ್ತಾರೆ ಅಂದರೆ ವೆಂಕಟೇಶ್ ಅಯ್ಯರು ಸುಸ್ವಾಗತ, ಬಾರಪ್ಪ ಚಿನ್ನ ಅಂತ ನಾವು ತಲೆ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ ವೆಂಕಟೇಶ್ ಅಯ್ಯರ್ನ. ಏನೇ ಆಡಿಲ್ದೇ ಇರ್ಬೋದು ಲಾಸ್ಟ್ ಸೀಸನು, ಬಟ್ ಆದರೂ ಬಾರಪ್ಪ ಅಂತ ಕರ್ಕೊಳ್ತೀವಿ ನಾವು. ಆಮೇಲೆ ನೆಕ್ಸ್ಟ್ ಬಂದಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್ 10 ಕೋಟಿ ಕ್ರಾಸ್ ಮಾಡಿದ್ದಾರೆ ಈ ಆಕ್ಷನಲ್ಲಿ. ಅವರು ಹೋಗಿದ್ರೆ 18.50 ಕೋಟಿ. ಸೊ ಇದು ಮಾಕ್ ಆಕ್ಷನಲ್ಲಿ 2 ಮಾಕ್ ಆಕ್ಷನಲ್ಲಿ ಇದೇ ಪ್ರೈಸ್ ಬಂದಿದೆ, ಹೆಚ್ಚು ಕಮ್ಮಿ ಇದೇ ಪ್ರೈಸು. ಆಲ್ಮೋಸ್ಟ್ 19 ಕೋಟಿ ರೇಂಜ್ಗೆ ಬಂದಿರೋದು. ರವಿ ಅಶ್ವಿನ್ ಮಾಡಿದಂಥ ಮಾಕ್ ಆಕ್ಷನಲ್ಲೂ ಅದೇ ಬಂದಿರೋದು, ಇಷ್ಟೇ ಕೋಟಿ ಬಂದಿರೋದು ಆಲ್ಮೋಸ್ಟು. ಜೊತೆಗೆ ಈ ಆಕ್ಷನಲ್ಲೂ ಕೂಡ ಆಲ್ಮೋಸ್ಟ್ 19 ಕೋಟಿ ಈ ರೇಂಜ್ಗೆ ಬಂದಿರೋದು. RCB ತೊಗೊಂಡಿದ್ದಿವ್ರನ್ನ 9.9 ಕೋಟಿಗೆ ಲಾಸ್ಟ್ ಸೀಸನ್ ತಗೊಂಡು ಬಿಟ್ಟಿದ್ರು. ಈ ಸೀಸನು CSKಗೆ 19 ಕೋಟಿ ಇವರು ತಲುಪಿರೋದು CSKಗೆ. ಯಪ್ಪ, ಇದು ನಂಬಕ್ಕಾಗ್ತಿಲ್ಲ ಆಗಿರೋ. ಲಿಯಾಮ್ ಲಿವಿಂಗ್ಸ್ಟೋನ್ ಬಿಟ್ಟರು ಅಂತ ಪ್ಲೇಯರ್ ಈ ರೇಂಜ್ಗೆ ಹೋಗ್ತಾರೆ ಅಂತಂದರೆ ನಂಬಲೇಬೇಕು. ಈ ಪ್ರೈಸ್ಗೆ ಹೋಗಿದ್ದಾರೆ ಅಂತಂದರೆ. ಜಾನಿ ಬ್ಯಾಸ್ಟೌಟು KKR 2.5 ಕೋಟಿ ಕೊಟ್ಬಿಟ್ಟು ತಗೊಂಡ್ರೆ. ಈ ಕಡೆಯಿಂದ ಜಿಮ್ಮಿ ಸ್ಮಿತ್ ಅವರು 2 ಕೋಟಿಗೆ ತಲುಪಿದರೆ ಪಂಜಾಬ್ ಕಿಂಗ್ಸ್ ತಂಡವನ್ನು ಅಂತ ಅಪ್ಡೇಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆಕಾಶ್ ದೀಪ್ 5 ಕೋಟಿಗೆ ಇವರು ಮತ್ತೆ ಇಲ್ಲಿ KKRಗೆ ಸೇರ್ಕೊಂಡಿದ್ದಾರೆ. ರಾಬಿನ್ ಉತ್ತಪ್ಪ ಅವ್ರು ಬಿಡ್ ಮಾಡಿ ಎತ್ತಾಕೊಂಬಿಟ್ಟವ್ರು ಹಂಗೇನೆ. ಆಮೇಲೆ ಇಲ್ಲಿ ಹೆನ್ರಿಕ್ ನೋಕಿಯಾ ಅವರು CSKಗೆ ತಲುಪ್ತಾರೆ 7.5 ಕೋಟಿಗೆ. ಪರವಾಗಿಲ್ಲಪ್ಪ, ಹೆನ್ರಿಕ್ ನೋಕಿಯಾ ಅವರು ಸ್ವಲ್ಪ ಸದ್ ಮಾಡಿದ್ದಾರೆ ಮಾಕ್ ಆಕ್ಷನಲ್ಲಿ. ಆ್ಯಂಡ್ ಶಿವಮ್ ಮಾವಿ CSK ತಲುಪ್ತಾರೆ 2.5 ಕೋಟಿಗೆ. ನಾನು ಅನ್ಸೋಲ್ಡ್ ಆಯ್ತಾರೆ ಅಂದ್ಕೊಂಡಿದ್ದೆ, ಇಲ್ಲಿ ಇವ್ರು ಸೇಲ್ ಮಾಡ್ಕೊಂಡಿದ್ದಾರೆ. ಮತೀಶಾ ಪತಿರಾಣ ಸೋಲ್ಡ್ ಟು KKR ಫಾರ್ 13 crores. ಲಾಸ್ಟ್ ಸೀಸನು 13 ಕೋಟಿ ರಿಟೈನ್ ಮಾಡ್ಕೊಂಡಿದ್ದು CSK ಅವರು. ಮತ್ತೆ ಅವ್ರು 13 ಕೋಟಿಗೆ ಹೋಗಿದ್ದಾರೆ ಅಂತ ಆಕ್ಷನಲ್ಲಿ ಮಾಕ್ ಆಕ್ಷನಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ 8 ಕೋಟಿ ಸೋಲ್ಡ್ ಟು SRH. ಜೊತೆಗೆ ರಾಹುಲ್ ಚಹಾರ್ 10 ಕೋಟಿ. ರಾಹುಲ್ ಚಹಾರ್ ಯಪ್ಪ ಏನು ಗುರು ಇದು, 10 ಕೋಟಿ.
ನಂಬಕ್ಕಾಗ್ತಾ ಇಲ್ಲ ಅಲ್ಲಿ. ಸೋಲ್ ಟು CSK ಅಲ್ಲಿ ರಾಹುಲ್ ಚಾರು 10 ಕೋಟಿಗೆ ತಗೊಂಡ್ಬಿಡ್ತಾರಾ? ನಂಗೆ ಯಾಕೋ ಡೌಟ್ ಕಾಣಿಸ್ತಿದೆ. ಆ್ಯಂಡ್ ರವಿ ಬಿಷ್ಣೋಯಿ ಏನಿಲ್ಲ, ರವಿ ಬಿಷ್ಣೋಯಿಗೂ ರಾಹುಲ್ ಚಾರ್ಗೂ ಡಿಫ್ರೆನ್ಸ್ ಇಲ್ಲ ಜಾಸ್ತಿ. 11.50 ಕೋಟಿ ಅಂತೆ ಸೋಲ್ ಟು RR. ಏನಂತ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ನಾನು ಹೆವಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇವರಿಬ್ಬರು ಮಧ್ಯೆ ಡಿಫ್ರೆನ್ಸ್ ಹೆವಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇಬ್ಬರಿಗೂ ಕ್ಲೋಸೇನೇ ಇದೆ, ಯಾಕಂದರೆ ಡಿಮ್ಯಾಂಡ್ ಇದೆ ಇವತ್ತು ಇಂಡಿಯನ್ ಸ್ಪಿನ್ನರ್ಸ್ಗೆ. ಜೊತೆಗೆ ವಿಜಯ್ ಶಂಕರ್ ಟು GT, ತ್ರಿಪಾಠಿ ಟು KKR 75 ಲಕ್ಷಕ್ಕೆ ತೊಗೊಂಡಿದ್ದಾರೆ ಬೆಸ್ಟ್ ಪ್ರೈಸ್ಗೆ. ಜೊತೆಗೆ ಇಲ್ಲಿ ವಿಜಯ್ ಶಂಕರ್ನು ಕೂಡ ಬೆಸ್ಟ್ ಪ್ರೈಸ್ಗೆ ಎತ್ತಾಕೊಂಡಿದ್ದಾರೆ. ಬೇರೆ ಏನಿಲ್ಲ ಅಲ್ಲಿ ವಿಜಯ್ ಶಂಕರ್ಗೆ ಡಿಮ್ಯಾಂಡ್ ಎಲ್ಲಿರುತ್ತಲ್ಲಿ ಎತ್ತಾಕೊಂಡಿರ್ತಾರೆ ಬೆಸ್ಟ್ ಪ್ರೈಸ್ಗೆ. ಆಮೇಲೆ ಲುಂಗಿ ಇಂಗಡಿ 6.50 CRಗೆ ಹೋಗ್ತಾರೆ ಅವರು. ಯಪ್ಪ ನಮ್ಮ RCB ದಡ್ತನ ಮಾಡ್ಕೊಂಬಿಟ್ಟೈತೆ ಇಲ್ಲಿ ಅಂತ ಗೊತ್ತಾಯ್ತಿಲ್ಲ. DC ತಲುಪ್ತಾರೆ ಇವಾಗ. ಯಪ್ಪ RCB ನೋಡಿ ಬಿಟ್ಟರು ಅಂತ 2 ಪ್ಲೇಯರ್ಸ್ಗಳು, ಮೇನ್ ಪ್ಲೇಯರ್ಸ್ಗಳು ಕೋಟಿಗೆ ಹೋಗ್ಬಿಟ್ಟವ್ರು ಹಂಗೆ ಅಲ್ಲಿ. ಇಲ್ಲಿ 6.5 ಕೋಟಿ, 1 ಕೋಟಿ ಅವ್ರದ್ದು ಬೇಸ್ ಪ್ರೈಸ್ ಇದ್ದಿಲ್ಲ ಲಾಸ್ಟ್ ಸೀಸನ್. ಆರಾಮಾಗಿ ರಿಟರ್ನ್ ಮಾಡ್ಕೋಬೋದಾಯ್ತು ನೋಡಿ. ಆಕ್ಷನಿಗೆ ಬಿಟ್ಟು ಏನೇನೋ ಆಗ್ಬಿಟ್ಟೈತಿ ಇಲ್ಲಿ ಅವಾಂತರ. ಆಮೇಲೆ ಚೇತನ್ ಸಕಾರಿಯಾ RCBಗೆ ಎಂಟ್ರಿ ಕೊಟ್ಟಿದ್ದಾರೆ. 6.5 ಕೋಟಿನ ಕೊಟ್ಬಿಟ್ಟು ಅನಿಲ್ ಕುಂಬ್ಳೆ ಅವರು ಬಿಡ್ ಮಾಡಿಬಿಟ್ಟು ಇವ್ರನ್ನ ತಗೊಂಡಿದ್ದಾರೆ. ಚೇತನ್ ಸಕಾರಿಯಾನೇ RCBಯ ಬಿಗ್ಗೆಸ್ಟ್ ಪಿಕ್ ಆಗಿರೋದು. 6.50 CR ಅನಿಲ್ ಕುಂಬ್ಳೆ ಮಾಡಿರುವಂಥದ್ದು. ಸೊ ಈ ಮಾಕ್ ಆಕ್ಷನ್ ಅಂತ ಬಂದಾಗ ಹೈಯೆಸ್ಟ್ ಪೈಡ್ ಯಾರಿಗೆ ಅಂತಂದರೆ ಕ್ಯಾಮರಾನ್ಗೆ 30.50 ಕೋಟಿ, KKRಗೆ ಲಿಯಮ್ ಲಿವಿಂಗ್ಸ್ಟನ್ 19 ಕೋಟಿ, LSCಗೆ ಆ್ಯಂಡ್ LSCಗೆ ಹೋಗಿದ್ದಾರೆ ಗುರು. ನಾನು CSK ಅಂತ ಹೇಳ್ಬಿಟ್ಟೆ ಅಲ್ವಾ ನಿಮಗೆ, ಮಿಸ್ ಮ್ಯಾಚ್ ಮಾಡ್ಬಿಟ್ಟಲ್ಲಿ LSCಗೆ ಹೋಗಿದ್ದಾರೆ. ಆ್ಯಂಡ್ ಮತೀಶಾ ಪತಿರಾಣ KKR ತಲುಪ್ತಾರೆ 13 ಕೋಟಿಗೆ, RRಗೆ ತಲುಪ್ತಾರೆ 11.50 ಕೋಟಿಗೆ, ರವಿ ಬಿಷ್ಣೋಯಿ, ರಾಹುಲ್ ಚಾರ್ 10 ಕೋಟಿಗೆ CSKಗೆ ತಲುಪ್ತಾರೆ. ಸೊ ಇದು ಆಗಿರೋಂಥ ಟಾಪ್ 5 ಪಿಕ್ಸು ಈ ಒಂದು ಮಾಕ್ ಆಕ್ಷನಲ್ಲಿ. ನೋಡೋಣ ಆ್ಯಕ್ಚುಲ್ ಆಕ್ಷನಲ್ಲಿ ಅದು ಏನಾಗುತ್ತೆ ಕತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.